ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ವರ್ಷ ಭೀಕರ ಬರಗಾಲ ಆವರಿಸಿದೆ. ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ವಿಫಲವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 3.5 ಲಕ್ಷ ಹೆಕ್ಟೇರ್ನಷ್ಟು ಬಿತ್ತನೆ ಭೂಮಿ ಇದೆ. ಆ ಪೈಕಿ ಕೇವಲ 18% ಮಾತ್ರ ಈ ವರ್ಷ ಬಿತ್ತನೆ ಆಗಿರ್ತಕ್ಕಂಥದ್ದು. ಬಿತ್ತನೆಯಾಗಿರುವ ಬೆಳೆಗಳ ಪೈಕಿ ಸುಮಾರು 4,000 ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ ಬಿತ್ತನೆಯಾಗಿದೆ. ಆದರೆ ಬಹುತೇಕ ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು, ನೆಲಕಚ್ಚಿರ್ತಕ್ಕಂಥದ್ದು. ಹೀಗಾಗಿ ಏನಂತಂದರೆ ರೈತಾಪಿ ವರ್ಗ ಈವರೆಗೆ ಏನು ಮಳೆಗಾಗಿ ಕಾದಿತ್ತು, ಆಕಾಶದತ್ತ ಮುಖ ಮಾಡಿ ಕುಳಿತಿತ್ತು, ವರ್ಣದೇವನ ಕೃಪೆಗಾಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿತ್ತು, ಆ ಎಲ್ಲ ಒಂದು ಆಶಯಗಳು, ಆ ಎಲ್ಲ ಪ್ರಾರ್ಥನೆಗಳು ಈಗ ವಿಫಲವಾಗಿ ಕುಳಿತಿರ್ತಕ್ಕಂಥದ್ದು. ಹೀಗಾಗಿ ಏನಂತಂದರೆ ಸೂರ್ಯಕಾಂತಿ ಬಿತ್ತನೆ ಮಾಡಿರ್ತಕ್ಕಂಥ ರೈತರು ತಮ್ಮ ಹಾನಿಯನ್ನು ಭರಿಸಲಿಕ್ಕೆ ಸರ್ಕಾರವೇ ಮುಂದಾಗಬೇಕು ಅಂತಕ್ಕಂಥ ಒಂದು ಆಗ್ರಹಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಈಗಾಗಲೇ ಚಿತ್ರದುರ್ಗ ಜಿಲ್ಲೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ನೀಡಿದ್ದಾರೆ, ವಿಪಕ್ಷ ನಾಯಕ ಆರ್. ಅಶೋಕ್ ಅವರು ಭೇಟಿ ನೀಡಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಟಿ. ರಘುಮೂರ್ತಿ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ವಿಶೇಷವಾಗಿ ಸೂರ್ಯಕಾಂತಿ ಬೆಳೆದಿರ್ತಕ್ಕಂಥ ರೈತರ ಜಮೀನುಗಳಿಗೆ ಭೇಟಿಯನ್ನು ನೀಡಿರ್ತಕ್ಕಂಥದ್ದು. ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಟಿ. ರಘುಮೂರ್ತಿಯವರು ಈ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇನೆ ಮತ್ತು ಅಗತ್ಯ ಒಂದು ಪರಿಹಾರ ಕ್ರಮಗಳನ್ನು ಕೈಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಸರ್ಕಾರ ಹೇಳಿರ್ತಕ್ಕಂಥದ್ದು, ಜಿಲ್ಲಾಡಳಿತ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಚಿತ್ರದುರ್ಗ ನಗರದಲ್ಲಿಯೇ ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಒಂದು ಬರ ನಿರ್ವಹಣೆಯ ಕುರಿತು ಅಧಿಕಾರಿಗಳ ಸಭೆಯನ್ನು ಸಹ CM ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಈ ಎಲ್ಲ ಭೇಟಿಗಳು, ಪರಿಶೀಲನೆಗಳು, ಸರ್ಕಾರದ ಆಶ್ವಾಸನೆಗಳು ಮುಗಿದು 15 ದಿನ, ತಿಂಗಳು ಕಳೆದರೂ ಸಹ ಯಾವುದೇ ಪರಿಹಾರದ ಕ್ರಮ ಆಗಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಜಿಲ್ಲೆಯಲ್ಲಿ ಏನು ಬರಗಾಲ ಆವರಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬರಪೀಡಿತ ಜಿಲ್ಲೆ ಅಂತಕ್ಕಂಥ ಘೋಷಣೆಯೂ ಸಹ ಈವರೆಗೆ ಆಗದೇ ಇರತಕ್ಕಂಥದ್ದು ರೈತರಿಗೆ ಚಿಂತೆ ತಂದೊಡ್ಡಿದೆ ಅಂತಲೇ ಹೇಳಬೇಕಾಗ್ತದೆ. ಹೀಗಾಗಿ ಚಿಂತೆಗೀಡಾಗಿರ್ತಕ್ಕಂಥ ರೈತರು ಮತ್ತೆ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ರೈತ ಸಂಘದ ನೇತೃತ್ವದಲ್ಲಿ ಚಳವಳಿಗೆ ಮುಂದಾಗ್ತಾ ಇದ್ದಾರೆ. ಸರ್ಕಾರ ಏನಾದರೂ ಶೀಘ್ರಗತಿಯಲ್ಲಿ ಬರಪೀಡಿತ ಜಿಲ್ಲೆ ಎಂದು ಘೋಷಿಸದೇ ಇದ್ದರೆ, ಪರಿಹಾರ ಕ್ರಮಕ್ಕೆ ಮುಂದಾಗದೇ ಇದ್ದರೆ ಸರ್ಕಾರದ ವಿರುದ್ಧ ತೀವ್ರವಾದಂಥ ನಿರಂತರವಾದಂಥ ಚಳವಳಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಜಿಲ್ಲಾ ರೈತ ಸಂಘ ನೀಡಿದೆ. ಹೀಗಾಗಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಿದೆ. ಸೂಕ್ತ ಪರಿಹಾರ ಕ್ರಮಕ್ಕೆ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರ್, TV9 ಡಿಜಿಟಲ್, ಚಿತ್ರದುರ್ಗ.